ಪಾಲಕರಲ್ಲಿ ಗುರುಗಳಲ್ಲಿ ಆದರದ ಭಾವನೆಯೇ ನಿಜವಾದ ಗುರುವಂದನೆ. ಸುಸಂಸ್ಕೃತ ಬದುಕು ಕಟ್ಟಿಕೊಳ್ಳಲು ಆರ್ಬಿ ಖೋತ್ ಕಿವಿ ಮಾತು. ಬೆಡಕೆಹಾಳದಲ್ಲಿ 2002ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನೆ ಕಾರ್ಯಕ್ರಮ. ಹೌದು, ಪಾಲಕರಲ್ಲಿ ಹಾಗೂ ಕಲಿಸಿದ ಗುರುಗಳಲ್ಲಿ ಆದರದ ಭಾವನೆ ಇಡುವುದೇ ನಿಜವಾದ ಗುರುವಂದನೆ. ವಿದ್ಯಾರ್ಥಿಗಳ ಬದುಕಿನಲ್ಲಿನ ಮಹತ್ವದ ಘಟ್ಟ ಜ್ಞಾನ ಪಡೆಯುವ ಸಮಯವಾಗಿದ್ದು, ಈ ಸಮಯದಲ್ಲಿ ಉತ್ತಮ ನಡವಳಿಕೆಯೊಂದಿಗೆ ಸುಸಂಸ್ಕೃತ ಬದುಕು ಕಟ್ಟಿಕೊಳ್ಳಲು ಅವಕಾಶವಿರುತ್ತದೆ ಎಂದು ನಿವೃತ್ತ ಉಪ ಪ್ರಾಚಾರ್ಯ ಆರ್ಬಿ ಖೋತ್ ತಿಳಿಸಿದರು. ನಿಪ್ಪಾಣಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ನಟಿ ಶಿಕ್ಷಣ ಸಂಸ್ಥೆಯ ಬಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ 2002ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ನಡೆದ ಗುರುವಂದನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಆರ್ಬಿ ಖೋತ್ ಮಾತನಾಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಾಂತಿನಗರ ಸರ್ಕಲ್ನಿಂದ ಬೆಡಕೆಹಾಳದ ಪ್ರಸಿದ್ಧ ಚಂಡಿ ವಾದ್ಯದೊಂದಿಗೆ ಎಲ್ಲ ಗುರುಗಳನ್ನ ಬಿಎಸ್ ಪದವಿ ಪೂರ್ವ ಪಿಯು ಕಾಲೇಜಿನ ಶ್ರೀ ರತ್ನಪ್ಪನ ಕುಂಬಾರ್ ಸಭಾಗೃಹಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ಪೈಗಾಮ್ ಜಮಾದಾರ್ ಸರ್ವರನ್ನು ಸ್ವಾಗತಿಸಿದರು ಹಾಗೂ ವಿಜಯ್ ಕುಮಾರ್ ಕೋಕಣೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಹಾಗೂ ನಡೆದು ಬಂದ ದಾರಿಯನ್ನ ಕುರಿತು ವಿವರಿಸಿದ್ರು. ನಂತರ ವಿದ್ಯಾರ್ಥಿಗಳ ಪರವಾಗಿ ಪ್ರದೀಪ್ ಪಾಟೀಲ್, ಆಕಾಶ್ಮತಿ ತಿಗಡಿ, ಶ್ರೀ ರಾಜೇಂದ್ರ ಪಾಟೀಲ್ ಮತ್ತು ಪಲ್ಲವಿ ವಸವಡೆ ಮಾತನಾಡಿ ತಮ್ಮ ಹಳೆಯ ಶಾಲೆಯ ನೆನಪುಗಳನ್ನ ಎಲ್ಲರೊಂದಿಗೂ ಮೆಲುಕು ಹಾಕಿದ್ರು. ತದನಂತರ ಉಪ ಪ್ರಾಚಾರ್ಯ ಎಂಬಿ ಜನವಾಡೆ, ಎಸ್ಬಿ ನಿಂಬಾಳ್ಕರ್, ಎಸ್ಜಿ ಸೋಮನಕೋತ, ಉಪನ್ಯಾಸಕರು ಎಸ್ಟಿ ಲಗಾರೆ, ನಿವೃತ್ತ ಉಪ ಪ್ರಾಚಾರ್ಯರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನೀಡಿದ್ರು. 21 ವರ್ಷ ಕಳೆದರೂ ನಮ್ಮನ್ನು ಮರೆಯದೆ ಕರೆದು ಸತ್ಕಾರ ಮಾಡಿದ್ದೀರಾ, ಇದು ನಿಮ್ಮ ಒಳ್ಳೆಯ ಶಿಕ್ಷಣದ ಪ್ರತಿಫಲ ಎಂದು ಹೇಳಿದ್ರು. ಕೊನೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದ ನಿವೃತ್ತ ಉಪ ಪ್ರಾಚಾರ್ಯರಾದ ಆರ್ಬಿ ಖೋತ್ ಅವರು ಎಲ್ಲರ ಜೀವನ ಸುಖಕರ, ಸಂತೋಷದಿಂದ, ನೆಮ್ಮದಿಯಿಂದ ನಡೆಯಲಿ. ಎಲ್ಲರೂ ನಿಮ್ಮ ತಂದೆ ತಾಯಿಗೆ ಆಸರೆಯಾಗಿರಿ. ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಅತ್ತೆ ಮಾವರನ್ನ ತಂದೆ ತಾಯಿಯಂತೆ ಭಾವಿಸಿ ನೋಡಿಕೊಳ್ಳಿ. ಎಲ್ಲರ ಆರೋಗ್ಯ ಒಳ್ಳೆಯದಾಗಲಿ, ಒಳ್ಳೆಯ ಸಮಾಜ ನಿರ್ಮಾಣವಾಗಲಿ ಎಂದು ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಸ್ವಾತಿ ಸಾಗರ್ ಶಿಕ್ಷಕರ ಕುರಿತು ಸುಮಧುರ ಗೀತೆಯನ್ನ ಹಾಡಿದ್ರು. ಮಧ್ಯಾಹ್ನ ಅನೇಕ ಮನರಂಜನೆ ಕಾರ್ಯಕ್ರಮಗಳು ಜರುಗಿದವು. ಕೊನೆಗೆ ಸಂತೋಷ್ ಡೋನೆ ವಂದನಾರ್ಪಣೆ ಭಾಷಣ ಮಾಡಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನು ಅರುಣಾ ಪಾಟೀಲ್ ಮಾಡಿದ್ರು. ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಆತ್ಮೀಯ ಮಿತ್ರರೇ, ಇವತ್ತಿನ ನಮ್ಮ ಒಂದು ಗುರುವಂದನ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ನಟಿ ಶಿಕ್ಷಣ ಸಂಸ್ಥೆಯ ನಿವೃತ್ತ ಉಪ ಪ್ರಾಚಾರ್ಯರಂತಹ ಕೂಡಿದ ನನ್ನ ಸಪಾಟಿ ಸ್ನೇಹಿತರ ವರ್ಗ ಎಲ್ಲರಿಗೂ ಮೊದಲನೇದಾಗಿ ನಾನು ವಿಜಯ್ ಕುಮಾರ್ ಮಾಡುವ ನಮಸ್ಕಾರಗಳು. ನನಗೆ ಈ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿಕ್ಕೆ ಜವಾಬ್ದಾರಿ ನೀಡಿದ್ದೀರಿ. ಈ ವೇದಿಕೆ ಮೇಲೆ ಜ್ಞಾನದ ಕಲ್ಪವೃಕ್ಷ ಇರುವಾಗ ನಾನು ಮಾತನಾಡಲು ಎಲ್ಲಿ ತಡವಡಿಸಿ ನೆನಪಾಗುತ್ತೆ. ಸೊ ಇದೆಲ್ಲ ಇದೆಲ್ಲ ನೋಡಿ ನಮಗೆ ನಮ್ಮ ಹೈಸ್ಕೂಲ್ ದಿನಗಳು ನೆನಪಾಗುತ್ತವೆ. ನಾವು ಆ 3 ವರ್ಷ ಅದೇನು ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಕಳೆದೆವು. ನಾವು ಏನಾದರೂ ಒಂದು ಸಫಲ ನಾಗರಿಕರಾಗಬೇಕಾದ್ರೆ ಈ ನಮ್ಮ ಗುರುಗಳು ಹಿರಿಯರ ಆಶೀರ್ವಾದದೊಂದಿಗೆ ಇದೆಲ್ಲ ಈ ಕಟ್ಟಡ ಒಳಗಡೆ ಬಂದಾಗ ನಮಗೆ ನೆನಪಾಗುತ್ತೆ. ಹಾಗೆ ನಾವು ಇದು 21ನೇ ವರ್ಷ ಸ್ಟಾರ್ಟ್ ಆಗ್ತಾ ಇದೆ. ನಾವು ಗುರು ಅನ್ನೋರು ಒಬ್ರು ಯಾರು ಕೈ ಹಿಡಿದವರು ಇದ್ದೇ ಇದ್ದಾಗ ಒಬ್ಬ ಶಿಷ್ಯ ಯಾವ ಮಾರ್ಗ ಸೂಚಿಸದೆ ಸುಸೈಡ್ ಮಾರ್ಗಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವಕಾಶ ಸಿಕ್ತು. ಆಮೇಲೆ ಅದೇ ರೀತಿ ಇಲ್ಲಿ ದುಡಿದಂತ ಪರಿಶ್ರಮದಿಂದಲೇ ನಾನು ಇವತ್ತು ಒಂದು ಒಳ್ಳೆ ಜಾಬ್ ಅಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಆಮೇಲೆ ಅದೇ ರೀತಿ ನಾನು ಸಂಪಾಯ್ ಸರ್ ಇರ್ಬೋದು, ಮಾನ್ಯ ಸರ್ ಇರ್ಬೋದು, ಜನ್ವಾಡಿ ಸರ್ ಇರ್ಬೋದು,
ಠಾಣೆ ಸರ್ ಇರ್ಬೋದು, ಇವರೆಲ್ಲ ನಮ್ಮ ಸುಮನ್ ಸರ್ ಇರ್ಬೋದು, ಕುಮಾರ್ ಸರ್ ಇರ್ಬೋದು. ಸೊ ಇವರೆಲ್ಲರ ಜೊತೆ ನಾನು ಕೆಲಸವನ್ನು ಇಲ್ಲಿ ಕಾಲೇಜಲ್ಲಿ ಆಗಲಿ ಹೈಸ್ಕೂಲಲ್ಲಿ ಆಗಲಿ ಮಾಡಿದ್ದೀನಿ. ಇಲ್ಲಿ ಪಡೆದಂಥ ಅನುಭವದಿಂದಲೇ ನಾನು ಏನಂತಂದರೆ ಈಗ ಶ್ರೀ ಆರ್ ವಿ ಸರ್ ಅವರಿಗೆ ನಾನು ನಮಸ್ಕಾರ ಮಾಡ್ಕೊಳ್ತೇನೆ. ಅದೇ ರೀತಿ ನಿವೃತ್ತ ಉಪಪ್ರಾಚಾರ್ಯ ಎಸ್ ವಿ ಸುತಾರ್ ಸರ್, ಟಿ ಎ ಪಾಟೀಲ್ ಸರ್, ಟಿ ಎ ಮಾನೆ ಸರ್, ಎಸ್ ಡಿ ಠಾಣೆ ಸರ್. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಎಸ್ಪಿ ಸುತಾರ್, ಸತ್ಕಾರ ಮೂರ್ತಿಗಳಾದ ಡಿಎ ಪಾಟೀಲ್, ಡಿಎ ಮಾನೆ, ಎಸ್ಡಿ ಠಾಣೆ, ನಿವೃತ್ತ ಉಪ ಪ್ರಾಚಾರ್ಯರು ಆರ್ಡಿ ಸಂಕಪಾಳ್, ನಿವೃತ್ತ ಚಿತ್ರಕಲಾ ಶಿಕ್ಷಕರು ಬಿಡಿ ಜನ್ಗೌಡ, ನಿವೃತ್ತ ದೈಹಿಕ ಶಿಕ್ಷಕರು ಎಂಎಸ್ ಕಾಂಬಳೆ, ನಿವೃತ್ತ ಶಿಕ್ಷಕರು, ಸಿಬ್ಬಂದಿ ವರ್ಗದವರಾದ ಟಿಎ ಮಾಲ್ಗಾವೆ, ಎಲ್ಎಸ್ ಕೋರವ್, ಟಿಎಂ ಚೌಗುಲೆ, ಎಂಕೆ ಕರ್ಗಾವೆ, ಶ್ರೀ ಹೊಳೆಪ್ಪ ಕಾಂಬಳೆ, ಜೆಆರ್ ಪಾಟೀಲ್ ಹಾಗೂ 2002ನೇ ಸಾಲಿನ ಎಸ್ಎಸ್ಎಲ್ಸಿ ಬ್ಯಾಚಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.